ವೆಲ್ಕಮ್ ಬ್ಯಾಕ್. ನಿರಂತರ ಮಳೆಯಿಂದ ರೈತರಿಗೆ ದೊಡ್ಡ ಆಘಾತ ಆಗಿದೆ. ಧಾರವಾಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಕೈಗೆ ಬಂದು ತುತ್ತು ಬಾಯಿಗೆ ಬರದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಟಾವಿಗೆ ಬಂದಿತ್ತು ಹೆಸರು ಬೆಳೆ, ಹಾಗೆ ಉದ್ದಿನ ಬೆಳೆ ಜಲಾವೃತ ಆಗಿಬಿಟ್ಟಿದೆ. ನೋಡಿ ಪಾಪ ರೈತರ ಕಷ್ಟ ಈ ಸಂದರ್ಭದಲ್ಲಿ ಭಾಳ ಕಷ್ಟಪಟ್ಟು ಬೆವರು ಹಾಕಿ ಸಾಕಷ್ಟು ಶ್ರಮ ಹಾಕಿ ಬೆಳೆಸಿರ್ತಾರೆ ಬೆಳೆಗಳನ್ನು. ಆದರೆ ಕೈಗೆ ಬರೋ ತುತ್ತು ಬಾಯಿಗೆ ಬರೋದಿಲ್ಲ. ಭಾಳ ಬೇಜಾರಾಗುತ್ತೆ ರೀ. ಉದ್ದು ಬೆಳೆ ನೋಡಿ ಜಲಾವೃತ ಆಗಿಬಿಟ್ಟಿದೆ. ಸೋಯಾಬೀನ್ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಆ ಭಾಗದಲ್ಲಿ ಹತ್ತಿ ಎಲ್ಲವೂ ಕೂಡ ಭೂಮಿಯಲ್ಲಿ ನಿರಂತರ ನೀರು ನಿಂತಿದ್ದರಿಂದಾಗಿ ಸಂಪೂರ್ಣ ಹಾನಿಯಾಗಿದೆ. ಹುಬ್ಬಳ್ಳಿ ಕುಂದಗೋಳ ತಾಲೂಕಿನಲ್ಲಿ ಈಗ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂಗೆ 1.15 ಲಕ್ಷ ಕ್ಯೂಸೆಕ್ಗೆ ಹೆಚ್ಚಾಗಿದೆ ಒಳಹರಿವು. ಟಿಬಿ ಡ್ಯಾಂನಿಂದ 1.17 ಲಕ್ಷ ಕ್ಯೂಸೆಕ್ಸ್ ನೀರು ನದಿಗೆ ರಿಲೀಸ್ ಆಗಿದೆ. ನೀರು ಬಿಡುಗಡೆ ಹಿನ್ನೆಲೆಯಲ್ಲೇ ಬಳ್ಳಾರಿಯ ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆಯಾಗಿ ಕಂಪ್ಲಿ ಗಂಗಾವತಿ ಸಂಪರ್ಕ ಕಡಿತ ಆಗಿದೆ. ಸೇತುವೆ ಜಲಾವೃತ ಹಿನ್ನೆಲೆ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನ ನಿರ್ಬಂಧ ಮಾಡಿದ್ದಾರೆ. ನೋಡಿ, ತುಂಗಭದ್ರಾ ಅಣೆಕಟ್ಟಿದು ಕೊಪ್ಪಳ, ರಾಯಚೂರು, ಬಳ್ಳಾರಿ ಆ ಭಾಗದ ರೈತರ ಜೀವನಾಡಿ ಇದು ಕಂಪ್ಲೀಟ್ ಆಗಿ ತುಂಬಿದೆ. 1.17 ಲಕ್ಷ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಟ್ಟಿದ್ದಾರೆ ಡ್ಯಾಮ್ನಿಂದ. ಹಾಗಾಗಿ ಕಂಪ್ಲಿ ಸೇತುವೆ ಮುಳುಗಡೆ ಆಗಿಬಿಟ್ಟಿದೆ. ಕೆಳಹಂತದ ಸೇತುವೆಗಳೇನಿದ್ದಾವೆ ಅವು ಕೂಡ ಈಗ ಭರ್ತಿಯಾಗಿದ್ದಾವೆ. ಮಲೆನಾಡು ಸಕಲೇಶಪುರ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆ ಬದಿ ಕಿರು ಜಲಪಾತಕ್ಕೆ ಕಾರೊಂದು ಬಿದ್ದುಬಿಟ್ಟಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಿರು ಜಲಪಾತಕ್ಕೆ ಕಾರ್ ಬಿದ್ದಿದೆ. ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಕಾರಲ್ಲಿದ್ದಂಥ ಮೂವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ತೆರಳುತ್ತಾ ಇತ್ತು ಕಾರು. ಚಾಲಕನ ನಿಯಂತ್ರಣ ತಪ್ಪಿ ಕಿರು ಜಲಪಾತಕ್ಕೆ ಕಾರು ಬಿದ್ದಿದೆ. ಕ್ರೇನ್ ಮೂಲಕ ಕಾರನ್ನ ಮೇಲಕ್ಕೆತ್ತಿದ್ದಾರೆ ಪೊಲೀಸರು. ಶಿರಾಡಿ ಘಾಟ್ ಈ ಟೈಮ್ನಲ್ಲಿ ಭಾಳ ಎಚ್ಚರಿಕೆಯಿಂದ ಗಾಡಿ ಓಡಿಸ್ಬೇಕು. ನೋಡಿ, ಸ್ವಲ್ಪ ಯಾಮಾರಿದ್ರೆ ಕಾರ್ ಸಮೇತವಾಗಿ ಕೊಚ್ಕೊಂಡು ಹೋಗ್ತಾ ಇದ್ರು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಶಿರಾಡಿ ಘಾಟ್ ಬಳಿ ಆಗಿರುವಂತಹ ಘಟನೆ ಇದು. ಕಿರು ಜಲಪಾತಕ್ಕೆ ಕಾರೊಂದು ಉರುಳಿ ಬಿದ್ದಿದೆ. 3 ಜನ ಇದ್ದರು. 3 ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಉಳಿದಂತೆ ವಾಹನ ಸವಾರರಲ್ಲೂ ಕೂಡ ಆತಂಕ ಸೃಷ್ಟಿ ಆಗಿದೆ. ಈಗ ಚಾರ್ಮಾಡಿ ಘಾಟ್ ಮೊನ್ನೆ ಕ್ಲೋಸ್ ಆಗಿತ್ತು, ಮತ್ತೀಗ ಓಪನ್ ಮಾಡಿದ್ದಾರೆ. ಬಹುಶಃ ಮತ್ತದನ್ನ ಬಂದ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಯಾವಾಗ ಮಣ್ಣು ಕುಸಿಯುತ್ತೋ ಗೊತ್ತಿಲ್ಲ. ರಸ್ತೆಯ ಅಕ್ಕಪಕ್ಕದಲ್ಲಿ ಜಾಸ್ತಿ ನೀರು ಹರಿತಾ ಇದೆ ಮತ್ತು ಅಲ್ಲಿ ಬೆಟ್ಟಗಳ ಮೇಲಿಂದ ನೀರು ಹರ್ಕೊಂಡು ಬರ್ತಾ ಇದೆ. ಅನಾಹುತಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಚಾರ್ಮಾಡಿ ಘಾಟನ್ನು ಕೂಡ ಈಗ ಆದಷ್ಟು ಬೇಗ ಬಂದ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ಬೆಳಗಾವಿಯಲ್ಲಿ ಮಹಿಳೆ ಬಲಿಯಾಗಿದ್ದಾರೆ. ಗೋಕಾಕ್ ಪಟ್ಟಣದ ಸಂಗಮ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಫರೀದಾ ಕರ್ನಾಡ್ ಮೃತ ಮಹಿಳೆ ಆಗಿದ್ದಾರೆ. ಮಳೆಯಿಂದ ಮನೆ ಬಿದ್ದು 3 ಗಾಯಗೊಂಡಿದ್ರು. ಫರೀದಾ ಸೇರಿ 2 ಮಕ್ಕಳಿಗೆ ಗಾಯ ಆಗಿತ್ತು. ತಕ್ಷಣವೇ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಯಿತು. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಫರೀದಾ ಸಾವನ್ನಪ್ಪಿದ್ದಾರೆ. ಗೋಕಾಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಇದು. ಬೆಳಗಾವಿಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದರಿಂದಾಗಿ ಬೆಳಗಾವಿಗೂ ಅದರ ಎಫೆಕ್ಟ್ ತಟ್ಟಿದೆ. ನೋಡ್ತಾ ಇದ್ದೀವಿ ಫರೀದಾ ಅವರ ಮನೆ ಹೆಂಗೆ ಕುಸಿದು ಬಿದ್ದಿದೆ ಅಂಥೇಳಿ. 3 ಜನ ಗಾಯಗೊಂಡಿದ್ದರು, ಅದರಲ್ಲಿ ಫರೀದಾ ಕೂಡ ಇದ್ದರು. ಅವರೀಗ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಮೃತರ ಕುಟುಂಬಸ್ಥರ ಆಕ್ರಂದನ ಈ ವೇಳೆಯಲ್ಲಿ ಮುಗಿಲು ಮುಟ್ಟಿತ್ತು. ಮಣ್ಣಿನ ಗೋಡೆ, ಹಳೆ ಮನೆ ಅದು, ಮಣ್ಣಿನ ಗೋಡೆ, ಮನೇಲಿ ಮಲಗಿದ್ರು. ಆ ಟೈಮ್ನಲ್ಲಿ ಅವರ ಮೇಲೇನೆ ಗೋಡೆಗಳು ಬಿದ್ದು ಬಿಟ್ಟಿದ್ದಾವೆ ಮತ್ತು ಕಲ್ಲುಗಳು. ಆ ಹಿಂದಿನ ಕಾಲದಲ್ಲಿ ಅಂದರೆ ಸ್ವಲ್ಪ 30-40-50 ವರ್ಷಗಳ ಹಿಂದೆ ಎಲ್ಲ ಕಲ್ಲುಗಳಿಂದ ಮನೆಗಳನ್ನು ಕಟ್ಟಲಾಗ್ತಾ ಇತ್ತು. ಆ ಕಲ್ಲುಗಳು ಕೂಡ ಅವ್ರ ಮೇಲೇ ಬಿದ್ದಿರೋದ್ರಿಂದಾಗಿ ಸಾಕಷ್ಟು ಗಂಭೀರವಾಗಿ ಗಾಯಗಳಾಗಿತ್ತು. ಗೋಕಾಕ್ ಪಟ್ಟಣದ ಸಂಗಮ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು.
ಇನ್ನು ಯಾವ್ಯಾವ ಭಾಗದಲ್ಲಿ ಏನೇನು ಮಳೆ ಅವಾಂತರ ತಂದಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಶ್ರೀಧರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಹಾಸನದಿಂದ ಪ್ರಕಾಶ್ ಇದ್ದಾರೆ. ಮೊದಲು ಪ್ರಕಾಶ್ ಹತ್ರ ಹೋಗ್ಬಿಡ್ತೀನಿ ನಾನು. ಪ್ರಕಾಶ್, ನೋಡ್ತಾ ಇದ್ವಿ ಅಲ್ಲಿ ಮಹಿಳೆ ಕಣ್ಣೀರು ಹಾಕ್ತಾ ಇದ್ರು ಮನೆ ಬಿದ್ದು. ಅವ್ರಿಗೇನಾದ್ರೂ ಈಗ ಪುನರ್ ನಿರ್ಮಾಣ ಮಾಡಿಕೊಡುವಂತಹ ಪ್ರಯತ್ನಗಳು ಅಧಿಕಾರಿಗಳಿಂದ ಆಗ್ತಿದೆ? ಯಾರಾದರೂ ಭೇಟಿ ಕೊಟ್ಟಿದ್ರಾ? ಓವರಾಲ್ ಹಾಸನ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಹೇಗಿದೆ? ಮತ್ತೀಗ ಚಾರ್ಮಾಡಿ ಘಾಟ್ ಮತ್ತೆ ಬಂದಾಗ್ಬೋದು ಅಂತ ಅನಿಸ್ತಾ ಇದೆಯಾ ಈ ಮಳೆ ಪ್ರಮಾಣ ನೋಡ್ತಾ ಇದ್ರೆ? ಪ್ರಭು, ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಕಳೆದ ಒಂದು ವಾರದಿಂದಲೂ ಸಾಕಷ್ಟು ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತೆ ಮೊನ್ನೆ 2 ದಿನಗಳಿಂದ ಸತತವಾಗಿ ಸುರಿದಂತಹ ಮಳೆಗೆ ಒಂದಿಷ್ಟು ಗುಡ್ಡಗಳು ಕುಸಿತ ಆಗಿತ್ತು. ಅದಾದಂತಹ ಸಂದರ್ಭದಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಮರವೊಂದು ಬಿದ್ದ ಪರಿಣಾಮ, ಜೊತೆಗೆ ಮಣ್ಣು ಕೂಡ ಕುಸಿತಿತ್ತು. ಹಾಗಾಗಿ ತಕ್ಷಣ ಅಧಿಕಾರಿಗಳು ಹೋಗ್ತಾರೆ, ಎಲ್ಲವನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡ್ತಾರೆ. ನಂತರದಲ್ಲಿ ಮತ್ತೆ ಮುಂದುವರೆದಂತಹ ಮಳೆ ಒಂದು ಬೆಂಗಳೂರು ಮತ್ತೆ ಮಂಗಳೂರಿಗೆ ಹೋಗುವಂತಹ ರೈಲು ಸಂಪರ್ಕದ ಮಾರ್ಗ ಏನಿದೆ, ಎಡಕುಮರಿ ಬಳಿ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿದು ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಎಲ್ಲವನ್ನು ಕೂಡ ತೆರವುಗೊಳಿಸಿ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಳೆಯ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದಿಷ್ಟು ಮಹತ್ವದ ಚರ್ಚೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು, ಸಭೆಯನ್ನು ಮಾಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸುಮಾರು 1-2 ಗಂಟೆಗಳ ಕಾಲ ನಿರಂತರವಾಗಿ ಸಭೆ ಮಾಡಿ ಒಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಯಾವ ಸೂಚನೆ ಅಂದ್ರೆ, ಒಂದು ಕಡೆ ದಿನದ 24 ಗಂಟೆ ಸಕಲೇಶ್ಪುರ ಮತ್ತೆ ಆಲೂರು ಭಾಗದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಯಾರಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಾಗಿಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಲತಾ ಕುಮಾರಿ ಅವರು ಅಧಿಕಾರಿಗಳಿಗೆ ಆದೇಶ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಸಕಲೇಶ್ಪುರ ಮತ್ತೆ ಆಲೂರು ಭಾಗದಲ್ಲಿ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಶಿರಾಡಿ ಮಾರ್ಗದಲ್ಲಿ ಇವತ್ತು ಬೆಳಿಗ್ಗೆ ವಾಹನ ಸಂಚಾರದ ಸಮಯದಲ್ಲಿ ಒಂದು ಕಿರು ಜಲಪಾತಕ್ಕೆ ಒಂದು ಹೋಗಿ ವಾಹನ ಕೂಡ ಬಿದ್ದಿರುವಂತದ್ದು. ಆ ವಾಹನ ಬಿದ್ದಂತ ಸಂದರ್ಭದಲ್ಲಿ 3 ಜನ ಅದರಲ್ಲಿ ಇರ್ತಾರೆ. ಪ್ರಾಣಾಪಾಯದಿಂದ ಅದೃಷ್ಟವಶಾತ್ ಅವರೆಲ್ಲರೂ ಪಾರಾಗಿದ್ದಾರೆ. ಈಗಾಗಲೇ ಸಕಲೇಶ್ಪುರ ಮತ್ತೆ ಅರಕಲಗೂಡು, ಆಲೂರಿನ ಕೆಲ ಹೋಬಳಿಗಳ ವ್ಯಾಪ್ತಿಗಳಿಗೆ ಪ್ರೌಢಶಾಲೆ ಮತ್ತೆ ಶಾಲೆಗಳಿಗೆ ಈಗಾಗಲೇ ರಜೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಜೊತೆಗೆ ಒಂದಿಷ್ಟು ಮಳೆ ಹಾನಿ ಪ್ರದೇಶಕ್ಕೂ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಲ್ಲಿಗೆ ಹೋಗಿ ವಾಸ್ತವ ಚಿತ್ರಣದ ಸ್ಥಿತಿಗತಿಗಳನ್ನು ಕೂಡ ವಿವರಣೆ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಇಲ್ಲಿವರೆಗೆ ಇರ್ತಕ್ಕಂಥದ್ದು. ಮಳೆ ಇವತ್ತು ಒಂದಿಷ್ಟು ಕೊಂಚ ಅಂದ್ರೆ ಒಂದು 12 ಗಂಟೆಯ ನಂತರ ಇಲ್ಲಿವರೆಗೆ ಮಳೆಯ ಪ್ರಮಾಣ ಕಡಿಮೆ ಆದ್ರೂ ಅನಾಹುತ ತಪ್ಪಿದ್ದಲ್ಲ ಪ್ರಭು. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಇನ್ನು ಬೆಳಗಾವಿಗೆ ಹೋಗೋಣ, ಅಲ್ಲಿ ಯಾವ ರೀತಿ ಮಳೆ ಅವಾಂತರ ತಂದಿಟ್ಟಿದೆ ಅಂತ ನೋಡೋಣ. ಶ್ರೀಧರ್ ಇದ್ದಾರೆ. ಶ್ರೀಧರ್, ಬೆಳಗಾವಿ ಭಾಗದಲ್ಲೂ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ ನೋಡ್ತಾ ಇದ್ದೀವಿ. ಫರೀದಿ ಸಾವನ್ನಪ್ಪಿದ್ದಾರೆ ಅಲ್ಲಿ. ಈ ಘಟನೆ ಹೇಗಾಯಿತು? ಜೊತೆಗೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಮಳೆಯ ರೌದ್ರ ತಾಂಡವ ಹೇಗಿದೆ? ಏನೆಲ್ಲ ಅವಾಂತರಗಳನ್ನು ಜನರಿಗೆ ಉಂಟು ಮಾಡ್ತಾ ಇದೆ? ಪ್ರಭು, ಕಳೆದ 3 ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಅದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ಬೋದು. ಇದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಒಂದಿಷ್ಟು ಅವಾಂತರಗಳು ಸೃಷ್ಟಿ ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ ಪ್ರಭು. ಈಗ ಧಾರಾಕಾರವಾಗಿ ಬಿಟ್ಟು ಬಿಡದ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮಳೆಗೆ ಮತ್ತೊಂದು ಬಲಿಯಾಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿರ್ತಕ್ಕಂಥ ಸಂಗಮೇಶ್ ನಗರದ ಇರ್ತಕ್ಕಂಥ ಮನೆ ಛಾವಣಿ ಕುಸಿದು ಬೀಳುತ್ತೆ. ಇದರಲ್ಲಿ 3 ಗಾಯ ಆಗುತ್ತೆ. ಅದರಲ್ಲಿ ತಾಯಿ ಫರೀದಾ ಇದ್ದಾರೆ, ಅವರೀಗ ಮೃತಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಆಗಲೇ ಸ್ಥಳಕ್ಕೆ ಗೋಕಾಕ್ ತಹಸೀಲ್ದಾರ್ ಕೂಡ ಭೇಟಿ ನೀಡಿ ಅವರಿಗೆ ಬೇಕಾದಂಥ ಸರ್ಕಾರದಿಂದ ಅಗತ್ಯವಾದಂಥ ಒಂದು ಪರಿಹಾರ ವಿತರಣೆ ಕಾರ್ಯಕ್ಕೆ ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈಗಾಗಲೇ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಭು, ಒಂದು ಕಡೆ ಈ ಮನೆ ಬಿದ್ದು ಈ ರೀತಿ ಅವಾಂತರ ಆದರೆ ಮತ್ತೊಂದು ಕಡೆ ಧಾರಾಕಾರ ಮಳೆ ಮತ್ತು ಸಪ್ತ ನದಿಗಳು ಉಕ್ಕಿ ಹತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಕಾರಣ ಆಗ್ತದೆ. ಯಾಕಂದರೆ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಜೊತೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಈವರೆಗೆ 8 ಕೆಳ ಹಂತದ ಸೇತುವೆಗಳಿಗೆ ಜಲಾವೃತಗೊಂಡಿದೆ.
ಮುಕ್ತಾಯಗೊಂಡಿರ್ತಕ್ಕಂಥದ್ದು. ಇದರಿಂದ 18 ಗ್ರಾಮಗಳಿಗೆ ಸಂಪರ್ಕಿಸುವಂಥ ಏನು ರಸ್ತೆ ಬಂದಾಗಿದೆ. ಹಾಗಾಗಿ ಪರ್ಯಾಯ ಮಾರ್ಗವಾಗಿ ಜನರು ಓಡಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಂದರೆ ಘಟಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿದೆ. ಹೀಗಾಗಿ ಘಟಪ್ರಭಾ ಹಿಡ್ಕಲ್ ಡ್ಯಾಮ್ನಿಂದ ಕೂಡ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಇದರಿಂದ ಆ ಒಂದು ಭಾಗದಲ್ಲಿ ಕೂಡ ಒಂದಿಷ್ಟು ಆತಂಕ ಸೃಷ್ಟಿ ಆಗ್ತಾ ಇದೆ. ಜೊತೆಗೆ ಮಲಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ನವಿಲ್ತಿರ್ ಡ್ಯಾಮ್ನಿಂದ ಕೂಡ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಜೊತೆಗೆ ಈ ಒಂದು ಜಲಾಶಯದ ಏನು ಪಾತ್ರದಲ್ಲಿ ಬರ್ತಕ್ಕಂಥ ಗ್ರಾಮಗಳಾಗಿರ್ಬೋದು ಅಥವಾ ತಾಲೂಕುಗಳಾಗಿರ್ಬೋದು, ಅಲ್ಲಿ ಜನರಿಗೆ ಅಲರ್ಟ್ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಏನು ಕೃಷ್ಣಾ ನದಿಗೆ 2 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬಂದಾಗ ಮಾತ್ರ ಚಿಕ್ಕೋಡಿ ಉಪವಿಭಾಗದಲ್ಲಿ ಒಂದು ನಿಖರವಾದಂಥ ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಸದ್ಯಕ್ಕೆ 1 ಲಕ್ಷ ಅಕ್ಕಪಕ್ಕದಲ್ಲಿ ಈಗ ಒಂದು ನೀರು ಹರಿದು ಬರ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ನಿರ್ವಹಣೆ ಮಾಡೋದಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲಾಧಿಕಾರಿ ಜೊತೆ ಆಗಿರ್ಬೋದು, ಜೊತೆಗೆ ಏನು ಕೊಯ್ನಾ ಜಲಾಶಯದಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಆಗಿರ್ಬೋದು ನಿರಂತರ ಸಂಪರ್ಕದಲ್ಲಿದ್ದಾರೆ. ಎಷ್ಟು ಪ್ರಮಾಣದ ನೀರನ್ನು ಮಹಾರಾಷ್ಟ್ರದಿಂದ ಬಿಡಲಾಗುತ್ತೋ ಅದರ 2ರಷ್ಟು ಇನ್ನು ನೀರನ್ನು ಆಲಿಮಟ್ಟಿ ಜಲಾಶಯದಿಂದ ನೀರನ್ನು ಈಗಾಗಲೇ ಹೊರಬಿಡಲಾಗ್ತಾ ಇದೆ. ಯಾಕಂದರೆ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಟ್ಟರೆ ಅದು ಬೆಳಗಾವಿಯ ಗಡಿ ಬಂದು ತಲುಪಬೇಕಂದ್ರೆ 40 ಗಂಟೆಗಳು ಬೇಕು. ಅಷ್ಟು ಅವಧಿಯಲ್ಲಿ ಹಿಪ್ಪರಿಗೆ ಬ್ಯಾರೇಜ್ ಮೂಲಕ ಮತ್ತು ಆಲಿಮಟ್ಟಿ ಜಲಾಶಯದ ನೀರನ್ನು ಹೊರಬಿಡುವ ಮೂಲಕ ಆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗದಂತೆ ತಡೆಯುವಂಥ ಪ್ರಯತ್ನ ಒಂದು ಕಡೆ ಜಿಲ್ಲಾಡಳಿತ ನಿರಂತರವಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಪ್ರಭು. ಮತ್ತೊಂದು ಕಡೆ ಎಲ್ಲೆಲ್ಲಿ ಅಂದರೆ ಈಗ ಘಟಪ್ರಭಾ ನದಿಯಿಂದ ಈಗ ಇರ್ತಕ್ಕಂಥ ಏನು ಒಳಹರಿವು 30,000 ಇದೆ, ಅದು ಏನಾದರೂ 50,000 ದಾಟಿದರೆ ಆಗ ಒಂದು ಗೋಕಾಕ್ ಮೂಡಲ್ಗಿ ಭಾಗದಲ್ಲಿ ಇದರ ಒಂದು ಎಫೆಕ್ಟ್ ಕಂಡು ಬರುತ್ತೆ. ಹಾಗಾಗಿ ಅಲ್ಲಿ ಬೇಕಾದಂಥ ಕಾಳಜಿ ಕೇಂದ್ರಗಳಾಗಿರ್ಬೋದು ಇದಕ್ಕೆ ಸಿದ್ಧತೆ ಕೂಡ ಜಿಲ್ಲಾಡಳಿತ ಮಾಡಿದೆ. ಜೊತೆಗೆ ಎಲ್ಲೆಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅಲ್ಲಿ ಕೂಡ ಏನು ಕಾಳಜಿ ಕೇಂದ್ರ ತಯಾರು ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ಈ ಮಣ್ಣಿನ ಮನೆಗಳಿದಾವೋ ಆ ಮನೆಗಳಿದ್ದಂಥವ್ರು ಏನಾದರೂ ಅನುಮಾನಗಳಿದ್ದರೆ ತಕ್ಷಣವೇ ಕಾಳಜಿ ಕೇಂದ್ರ ಅಥವಾ ಸಂಬಂಧಿಕರ ಮನೆಗೆ ಹೋಗುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ಭಾಗ. ಆದರೆ ಕಳೆದ 2 ದಿನಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿರ್ತಕ್ಕಂಥದ್ದು. 9 ತಾಲೂಕಿನ ಒಂದು ಶಾಲಾ ಕಾಲೇಜಿಗೆ ರಜೆ ಕೊಡಲಾಗಿದೆ. ಇವತ್ತು ಹವಾಮಾನ ಇಲಾಖೆ ಕೊಡುವಂಥ ವರದಿಯನ್ನು ಆಧರಿಸಿ ನಾಳೆ ಶಾಲಾ ಕಾಲೇಜಿಗೆ ರಜೆ ಕೊಡಬೇಕಾ ಇಲ್ವೋ ಅನ್ನೋದಂತ ಕೂಡ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ಬೋದು. ಇವತ್ತು ಮತ್ತು ನಾಳೆ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರುವಂತೆ ಈಗಾಗಲೇ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬೆಳಗಾವಿ ಜಿಲ್ಲೆ ಜನರಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಕಾವೇರಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹದಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ ಸಿಬ್ಬಂದಿ. ಶ್ರೀರಂಗಪಟ್ಟಣದ ಟೌನ್ ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು. ಬಳ್ಳಾರಿ ಮೂಲದ ಲಕ್ಷ್ಮಣ್ ಸಹನಿ ರಕ್ಷಣೆಗೊಳಗಾದಂಥ ವ್ಯಕ್ತಿಯಾಗಿದ್ದಾನೆ. ಸ್ನಾನ ಮಾಡಕ್ಕಂತ ಕಾವೇರಿ ನದಿಗೆ ಇಳಿದಿದ್ದ ಇವನು ಲಕ್ಷ್ಮಣು. ಕಬ್ಬು ಕಡೆಗೆ ಹೋಗಿರ್ತಾರೆ. ಆದರೆ ಈಗ ಮಂಡ್ಯ ಭಾಗಕ್ಕೆ ಊರು ಬಳ್ಳಾರಿ ಆ ಭಾಗದಲ್ಲಿ ಜಾಸ್ತಿ ಈ ತಾಂಡಗಳಿದ್ದಾವೆ. ಕಬ್ಬು ಕಡೆಗಂತ ಹೋಗಿರ್ತಾರೆ. ಅಲ್ಲಿ ನದಿಗೆ ಇಳಿತಿದ್ದಾರೆ ಇವರು ಸ್ನಾನ ಮಾಡಬೇಕು ಅಂತ. ಆದರೆ ಭಾಳ ಮಳೆ ಆಗ್ತಾ ಇದೆ, ಪ್ರವಾಹ ಬೇರೆ ಇದೆ. ಆ ಟೈಮ್ನಲ್ಲಿ ಹೆಚ್ಚಾಗಿ ನೀರು ಬಂದು ಕೊಚ್ಚಿ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ರು. ಈ ವೇಳೆ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ಕೊಡ್ತಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿ ಈಗ ಆತನನ್ನು ರಕ್ಷಣೆಯನ್ನು ಮಾಡಿದ್ದಾರೆ. ನೋಡಿ, ಜನ ಕೂಡ ಅದು ಯಾವ ಮೂಡಲಿರ್ತಾರೋ ಗೊತ್ತಿಲ್ಲ. ಪ್ರವಾಹ ಬಂದಿದೆ, ಜಾಸ್ತಿ ಮಳೆ ಆಗ್ತಾ ಇದೆ, ನೀರು ರಭಸವಾಗಿ ಹರಿತಾ ಇದೆ. ಇದು ಅಂತೂ ನೋಡಿ, ಎಲ್ಲ ಅಧಿಕಾರಿಗಳು ಸುಮ್ಮನೆ ಅವ್ರಿಗೆಲ್ಲ ಕೆಲಸ ಕೊಡ್ತಾರೆ ಇವರು. ಒಬ್ಬ ವ್ಯಕ್ತಿಗೋಸ್ಕರ ನೋಡಿ ಎಲ್ಲ ವ್ಯಾನ್ಗಳನ್ನು ತೊಗೊಂಬಂದು ಅಲ್ಲೆಲ್ಲೋ ಬಂದು ರಕ್ಷಣಾ ಕಾರ್ಯಾಚರಣೆ ಮಾಡುವಂಥದ್ದು. ಅಂದರೆ ಗೊತ್ತಿದ್ದು ಯಾಕೆ ನಮ್ಮ ಜನ ಹೀಗೆ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಆಕಸ್ಮಿಕವಾಗಿ ಆಯ್ತಪ್ಪ ನಡ್ಕೊಂಡು ಹೋಗ್ತಾ ಇದ್ದ, ಏಕಾಏಕಿ ಪ್ರವಾಹ ಬಂತಂದ್ರೆ ಓಕೆ. ಅಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಈ ಟೈಮ್ನಲ್ಲಿ ಸ್ನಾನ ಅಲ್ಲಿ ನದಿಗಳಿರ್ಬೇಕಾ? ನೋಡಿ ಹೆಂಗೆ ಹರಿತಾ ಇದೆ ಅದು. ಕೊಚ್ಕೊಂಡು ಹೋಗ್ಬಿಟ್ರೆ ನಮ್ಮ ಡೆಡ್ ಬಾಡಿನೂ ಕೂಡ ಸಿಗಲ್ಲ. ಅಂತಹ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಹಾಗಾಗಿ ಜನರು ಇಂತಹ ರೀತಿಯ ಎಡವಟ್ಟುಗಳನ್ನ ಮಾಡ್ಕೊಳ್ಳೋದು ಬಿಡಬೇಕು. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಹೇಳ್ತಾರೆ. ಶಶಿಕುಮಾರ್, ಈಗ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ ರೋಚಕ ಕಾರ್ಯಾಚರಣೆ ಕೂಡ ನಡೀತಾ ಇದ್ದೀವಿ. ಅದು ಹೇಗಿತ್ತು? ಜೊತೆಗೆ ಈ KRS ಡ್ಯಾಮ್ ನೀರು ಜಾಸ್ತಿ ಪ್ರಮಾಣದಲ್ಲಿ ಬಿಟ್ಟಿರೋದ್ರಿಂದಾಗಿ ನದಿ ಪಾತ್ರದ ಜನರಿಗೆ ಯಾವೆಲ್ಲ ಆತಂಕ ಶುರುವಾಗಿದೆ ಅನ್ನೋದು. ಪ್ರಭು, ಏನು ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅದರಲ್ಲೂ ಕೂಡ KRS ಜಲಾನಯನ ವ್ಯಾಪ್ತಿನಲ್ಲಿ ವ್ಯಾಪಕ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅದರಲ್ಲೂ ಕೂಡ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿರ್ತಕ್ಕಂಥದ್ದು. ಡ್ಯಾಮ್ನಿಂದ ಸುಮಾರು ನಿನ್ನೆಯಿಂದ 1 ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರನ್ನ ಹೊರಬಿಡ್ತಾ ಇರ್ತಕ್ಕಂಥದ್ದು. KRS ಡ್ಯಾಮ್ನಿಂದ ಸುಮಾರು ಇದೀಗ 91,000 ಕ್ಯೂಸೆಕ್ಸ್ ಅಷ್ಟು ನೀರನ್ನ ಹೊರಬಿಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಅದರ ಪ್ರಮಾಣ 1 ಲಕ್ಷಕ್ಕೂ ಹೆಚ್ಚಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಇರ್ಬೋದು, ಮತ್ತೆ ಏನು ಪಶ್ಚಿಮ ವಾಹಿನಿ ಸ್ನಾನಘಟ್ಟ ಇರ್ಬೋದು, ಹೀಗೆ ಸಾಕಷ್ಟು ಒಂದು ಕಾವೇರಿ ನದಿ ಪಾತ್ರದ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಇರ್ತಕ್ಕಂಥ ಸಾಕಷ್ಟು ಒಂದು ಪ್ರವಾಸಿ ತಾಣಗಳು, ಅದರಲ್ಲೂ ಕೂಡ ಪಕ್ಷಿಧಾಮದ ಏನು ನಡುಗದ್ದೆಗಳು ಮತ್ತೆ
ಪ್ರಾಣಿ ಸಂಕುಲಕ್ಕೂ ಕೂಡ ಸಾಕಷ್ಟು ಆತಂಕದಲ್ಲಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ನಡುಗದ್ದೆಗಳು ಕೂಡ ಈಗ ಮುಳುಗಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷಿಗಳು ವಲಸೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶ್ರೀರಂಗಪಟ್ಟಣ ವ್ಯಾಪ್ತಿನಲ್ಲಿರ್ತಕ್ಕಂಥ ಪಶ್ಚಿಮ ವಾಹಿನಿ ಇರ್ಬೋದು, ಸ್ನಾನಘಟ್ಟ ಇರ್ಬೋದು, ಸಂಗಮ, ಹೀಗೆ ನಿಮಿಷಾಂಬ ದೇಗುಲದ ಬಳಿ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಅಲ್ಲಿ ಏನು ನಿಮಿಷಾಂಬ ದೇಗುಲದ ಬಳಿ ಅಥವಾ ಪಶ್ಚಿಮ ವಾಹಿನಿ ಬಳಿ ಏನು ಶ್ರದ್ಧಾ ಕೇಂದ್ರಕ್ಕೆ ಅಂತ ಏನೋ ಬರ್ತಾರೆ ಅಥವಾ ಏನು ಧಾರ್ಮಿಕ ಕೇಂದ್ರಕ್ಕೆ ಅಂತ ಬರ್ತಕ್ಕಂಥ ಭಕ್ತರು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇಂತ ಆ ಸ್ನಾನಘಟ್ಟ ಅಥವಾ ಏನು ಆ ಭಾಗಗಳಿಗೆ ತೆರಳದಂತೆ, ಅಂದ್ರೆ ನದಿ ಪಾತ್ರಕ್ಕೆ ತೆರಳದಂತೆ ಈಗಾಗಲೇ ಆ ಸಾರ್ವಜನಿಕ ಭಕ್ತರಿಗೆ ಎಲ್ಲರಿಗೂ ಕೂಡ ನಿರ್ಬಂಧವನ್ನ ಈಗಾಗಲೇ ಆ ಸಂಬಂಧಪಟ್ಟ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಕಾವೇರಿ ನೀರಾವರಿ ನಿಗಮದವರು ನಿರ್ಬಂಧವನ್ನ ಹೇರಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಆ ಶ್ರೀರಂಗಪಟ್ಟಣದ ಹಳೆ ವೆಲ್ಲೆಸ್ಲಿ ಸೇತುವೆ ಏನಿದೆ, ಆ ವೆಲ್ಲೆಸ್ಲಿ ಸೇತುವೆಯ ಅಂಚಿಗೂ ಕೂಡ ನೀರು ತಾಕುವಂತ ನಿಟ್ಟಿನಲ್ಲಿ ಕೂಡ ಈಗ ಪ್ರವಾಹದ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಏನು ಸುಮಾರು 221 ವರ್ಷಗಳಷ್ಟು ಹಳೆಯದಾದಂತ ವೆಲ್ಲೆಸ್ಲಿ ಸೇತುವೆ ಈ ಹಿಂದೆ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಪ್ರಮುಖ ಸೇತುವೆ ಕೂಡ ಆಗಿತ್ತು. ಅದೇ ಸೇತುವೆ ಮೇಲೆ ವಾಹನಗಳ ಸಂಚಾರ ಕೂಡ ಇತ್ತು. ಆದ್ರೆ ಪರ್ಯಾಯವಾಗಿ ಈಗ ಏನು ಸ್ಥಳೀಯ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ಮೇಲೆ ಅದನ್ನ ಸ್ಥಳೀಯರು ಕೂಡ ಅದನ್ನ ಬಳಕೆಯನ್ನ ಮಾಡ್ಕೊಳ್ತಿದ್ರು. ಅಲ್ಲಿ ಕೂಡ ಯಾವುದೇ ತರದ ಪ್ರವಾಸಿಗರು ಮತ್ತೆ ವಾಹನಗಳು ಸಂಚಾರ ಮಾಡಬಾರ್ದು ಅಂತೇಳಿ ಅಲ್ಲೂ ಕೂಡ ಸಂಪೂರ್ಣವಾಗಿ ನಿರ್ಬಂಧವನ್ನೇ ಹೇರಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದೇ ಪ್ರವಾಹದಲ್ಲಿ ಒಂದು ಪಾಂಡುಪುರ ತಾಲೂಕಿನ ಅಂದ್ರೆ ಶ್ರೀರಂಗಪಟ್ಟಣ ರೈಲ್ವೆ ನಿಲ್ದಾಣದ